ಇನ್ನು ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆ ಬಿಸಿ ತಡ್ತಾ ಇದೆ. ಇಂದು 10ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿವೆ. ಸುವರ್ಣಸೌಧದ ಚಳಿಗಾಲದ ಅಧಿವೇಶನಕ್ಕೆ ಈಗ ಪ್ರತಿಭಟನೆ ಬಿಸಿ ತಡ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆ ಮಾಡೋಕೆ ಸಜ್ಜಾಗಿವೆ. ಸುವರ್ಣ ಗಾರ್ಡನ್, ಓಲ್ಡ್ ಪಿಬಿ ರಸ್ತೆಯಲ್ಲಿ ಪ್ರತಿಭಟನೆಗೆ ಸಜ್ಜಾಗಿರೋದು. ಬಹಳ ಮುಖ್ಯವಾಗಿ ಬೆಂಬಲ ಬೆಲೆ ನಿಗದಿ, ಸಕ್ಕರೆ ಯಂತ್ರದ ಪಾರದರ್ಶಕತೆ, ಬೋರ್ವೆಲ್ಗಳಿಗೆ ಸಮರ್ಪಕ ವಿದ್ಯುತ್ಗೆ ಆಗ್ರಹ. ಭಾರತೀಯ ಕಿಸಾನ್ ರೈತ ಸಂಘದಿಂದ ಪ್ರತಿಭಟನೆ. ಹಾಗೆ ಮೆಡಿಕಲ್ ಕಾಲೇಜು ಮೊರಾರ್ಜಿ ದೇಸಾಯಿ ಶಾಲೆಗೆ ಆಗ್ರಹ ಕೇಳಿಬರ್ತಾ ಇದೆ. 7ನೇ ವೇತನ ಆಯೋಗಕ್ಕೆ ನಿವೃತ್ತ ನೌಕರರ ಸಂಘ ಕೂಡ ಪಟ್ಟು ಹಿಡಿತಾ ಇದೆ. ಹಾಗೆ ಇನ್ನೊಂದು ಕಡೆ ಈ ಅನುದಾನ ರಹಿತ ಶಾಲಾ ಕಾಲೇಜುಗಳು ಅವರು ಕೂಡ ಅನುದಾನ ಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಚರ್ಮ ಉದ್ಯಮ ಮಾಡೋರಿಗೆ ಅಭಿವೃದ್ಧಿ ನಿಗಮಕ್ಕೆ ಆಗ್ರಹ. ಹಾಗೆ 15,000 ವೇತನ ಕೊಡಬೇಕು ಅಂತ ಇತ್ತ ಆಶಾ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ರೆ ರೈತರಿಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿರೋದು. ಇನ್ನೊಂದು ಕಡೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಮೊರಾರ್ಜಿ ದೇಸಾಯಿ ಶಾಲೆಗಳನ್ನು ನಮ್ಮ ಊರಿಗೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ, ಹಾಗೆ 7ನೇ ವೇತನ ಆಯೋಗಕ್ಕೆ ನಿವೃತ್ತ ನೌಕರರು ಕೂಡ ಈಗ ಪಟ್ಟು ಹಿಡಿದಿದ್ದಾರೆ. ಇದೆಲ್ಲದರ ಜೊತೆಗೆ ಆಶಾ ಕಾರ್ಯಕರ್ತೆಯರು 15,000 ವೇತನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಧ್ವನಿ ಎತ್ತಾ ಇದ್ದಾರೆ. ಇತ್ತ ಅನುದಾನ ರಹಿತ ಶಾಲಾ ಕಾಲೇಜುಗಳ ಅನುದಾನಕ್ಕೂ ಕೂಡ ಪಟ್ಟು ಹಿಡಿತಿದ್ದಾರೆ. ಸುವರ್ಣ ಗಾರ್ಡನ್ ಇಲ್ಲಿ ಜೊತೆಗೆ ಓಲ್ಡ್ ಪಿ ಬಿ ರಸ್ತೆ ಅಲ್ಲೂ ಕೂಡ ಈಗ ಪ್ರತಿಭಟನೆ ಮಾಡೋಕ್ಕೆ ಸಜ್ಜಾಗಿದ್ದಾರೆ.